ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ಕೇಳ್ತಿದ್ದೀರಾ ಇತ್ತೀಚೆಗೆ ಮಾರ್ನಿಂಗ್ ರೊಟೀನ್ ತೋರಿಸ್ತಾ ಇಲ್ಲ, ಮತ್ತೆ ಫುಡ್ ರೆಸಿಪೀಸ್ ಏನು ತೋರಿಸ್ತಾ ಇಲ್ಲ ಮೇಡಮ್, ಡೈಲಿ ವ್ಲಾಗ್ಸ್ ಅಷ್ಟೇ ತೋರಿಸ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು. ಅಂಡ್ ನನ್ನ ಡೈಲಿ ಮಿನಿ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ನನಗೆ ಹೇಳ್ತಾನೆ ಇದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಮತ್ತೆ ಮಾರ್ನಿಂಗ್ ಸಿಕ್ನೆಸ್ ಇದೆ ಅಂದ್ಬಿಟ್ಟು. ಸೊ ಹಾಗಾಗಿ ನನಗೆ ವಾಮಿಟಿಂಗ್ ಜಾಸ್ತಿ ಇರೋದ್ರಿಂದ ಫುಡ್ ಐಟಮ್ ಏನು ಸೇರ್ತಾ ಇಲ್ಲ. ಸೊ ನನಗೆ ಫುಡ್ ಐಟಮ್ ಮಾಡೋಕ್ಕೂ ಕೂಡ ಮನೇಲಿ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನಕ್ಕೆ ಸಂಜೆಗೆಲ್ಲ ಅಡುಗೆ ತುಂಬ ಕಮ್ಮಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ನನ್ನ ಫುಡ್ ರೋಟೀನ್ ರೆಸಿಪೀಸ್ನ ಯಾವುದೂ ತೋರ್ಸೋಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಹಾಗೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ, ಯಾರೋ ಒಬ್ಬರು ಹೀಗೆ ನನಗೆ ಹೇಳಿದರು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಿಮ್ಮದೆಲ್ಲ ಪಾಸಿಟಿವ್ ರಿಪ್ಲೈಸ್ ಇದೆ. ತುಂಬ ಜನ ತುಂಬ ವೆರೈಟಿಯಾಗಿ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ, ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇವತ್ತು ಬೆಳಗ್ಗೆನೆ ಸ್ವಲ್ಪ ಮಳೆ ಬರ್ತಾ ಇತ್ತು. ಸೊ ಬೆಕ್ಕಮ್ಮನ ಬೇಗ ರೆಡಿ ಮಾಡಿ ಟಿಫನ್ ಎಲ್ಲ ತಿನ್ನಿಸಿ ಅವರಪ್ಪ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೊರಟ್ರು. ಹಾಗೆ ಇವತ್ತು ಮಾವ ಕೂಡ ಊರಿಗೆ ಹೊರಡಬೇಕಾಗಿತ್ತು. ಅವ್ರು ಬೆಂಗಳೂರಿಗೆ ಬಂದು ಒಂದು 15 ದಿವಸದ ಮೇಲಾಗಿತ್ತು. ಊರಲ್ಲಿ ಸಡನ್ ಆಗಿ ಕೆಲಸ ಬಂದಿದ್ರಿಂದ ನಮ್ಮ ಮನೇಲಿ ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಹೋಟೆಲ್ ಕೆಲಸ. ಸೊ ಹಾಗಾಗಿ ಊರಿಗೆ ಕಳಿಸ್ಕೊಟ್ವಿ ಅವ್ರನ್ನ. ಅವರು ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ಬಸ್ ಹತ್ತಿಸ್ಬಿಟ್ಟು ಬಂದರು. ಆ್ಯಕ್ಚುಲಿ ಈ ವಿಡಿಯೋನ ಅವ್ರ ಫೋನಲ್ಲೇ ಮಾಡ್ಕೊಂಡ್ಬಿಟ್ಟು ಬಂದು ನನಗೆ ಕಳಿಸಿದ್ರು. ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈ ವಿಡಿಯೋ ಬಂದುಬಿಟ್ಟು ಪೆಕ್ಕಮ್ಮ ಸ್ಕೂಲಿಂದ ವಾಪಸ್ ಬಂದ ಮೇಲಿನ ವಿಡಿಯೋ. ಇವತ್ತು ನಾನು ನನ್ನ ಹಸ್ಬೆಂಡ್ ಮನೇಲಿದ್ರು ಕೂಡ ಇನ್ನೇನು ಅವಳನ್ನ ಪಿಕ್ ಮಾಡೋಕ್ಕೆ ಹೋಗಬೇಕು, ವ್ಯಾನ್ ಬರುತ್ತೆ ಅನ್ನೋ ಟೈಮ್ ಅಷ್ಟರಲ್ಲೇ ಅವಳು ಮನೆ ಹತ್ರನೇ ಬಂದ್ಬಿಟ್ಲು. ಬಿಕಾಸ್ ಇವತ್ತು ವ್ಯಾನ್ ಸ್ವಲ್ಪ ಬೇಗನೆ ಬಂದು ಡ್ರಾಪ್ ಮಾಡಿ ಹೋಗಿತ್ತು. ಅವಳು ಗೇಟ್ ಹತ್ರ ಬರುವಾಗ್ಲೇ ಮಮ್ಮಿ ಅನ್ಕೊಂಬಂದ್ಲಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಡನ್ನಾಗಿ ಅವಳು ಬಂದಿದ್ದೆ. ಅವ್ರ ಅಪ್ಪ ಇಷ್ಟು ದಿವಸ ಡೈಲಿ ಅವಳು ಮಧ್ಯಾಹ್ನ ಬಂದಾಗ ಮನೇಲಿ ಇರ್ತಿರ್ಲಿಲ್ಲ, ಇವತ್ತು ಇದ್ರಲ್ಲ. ಸೊ ಅವ್ರ ಜೊತೆ ಆಟ ಸ್ಟಾರ್ಟ್ ಮಾಡ್ಕೊಂಡ್ಲು ತಾನೇ. ಯಾಗೋಗುತ್ತೆ ನೀವೇ ಜಾರ ಬರಿ ಆಗ್ತೀರಾ. ಹೊಡಿಯಂಗಿಲ್ಲ, ಪಪ್ಪಂಗೆ ಹೊಡಿಯಂಗಿಲ್ಲ ಅಷ್ಟೇ. ಕೈ ಮೇಲೆತ್ತು ಬೇಬಿ, ಕೈ ಸ್ಟ್ರೈಟ್. ಈಗಾಗ್ಲಿಲ್ವಾ? ಬಿಚ್ಚಬೇಕಾ ಈಗ ಮತ್ತೆ? ನನಗೆ ಇವತ್ತು ಪಾಪುದು ಸ್ಕ್ಯಾನಿಂಗ್ ಡೇಟ್ ಕೊಟ್ಟಿದ್ರು. ಸೊ ಹಾಗಾಗಿ ಹೊರಗಡೆ ಹೋಗೋದಕ್ಕೆ ಅವಳನ್ನ ಹೇಗಿದ್ರು ರೆಡಿ ಮಾಡಬೇಕಿತ್ತಲ್ಲ, ಅವರೇ ರೆಡಿ ಮಾಡ್ತಾ ಇದ್ರು. ನನ್ನ ಮಗಳಂತೂ ಅವ್ರ ಅಪ್ಪ ಇದ್ಬಿಟ್ರೆ 1% ಜಾಸ್ತಿನೇ ಡ್ರಾಮಾ ಮಾಡ್ತಾಳೆ. ಯಾಕಂದರೆ ಅವಳ ಮಾತಿಗೆ ಅವ್ರೊಬ್ಬರೇ ಸೊಪ್ಪಾಕೋದು. ಅದಕ್ಕೆ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಿಸ್ಕೊತಾನೆ ಸ್ಕೂಲಲ್ಲಿ ಇವತ್ತು ಹಾಗಾಯಿತು ಹೀಗಾಯಿತು, ಅವ್ರು ಬಂದಿದ್ರು, ನಮ್ಮ ಮ್ಯಾಮ್ ಬಂದಿರಲಿಲ್ಲ, ಕನ್ನಡ ಮ್ಯಾಮ್ ಬಂದಿರಲಿಲ್ಲ, ನನಗೆ ಬೇಜಾರಾಗೋಯ್ತು ಅಂತೆಲ್ಲ ಹೇಳ್ತಾನೆ ಇದ್ಲು. ನಾನು ಡೈಲಿ ಅಷ್ಟೇ ಅವಳು ಸ್ಕೂಲಿಂದ ಬಂದ ತಕ್ಷಣ ಏನಾಯಿತು ಇವತ್ತು, ಯಾರಾದರೂ ಹೊಡೋದ್ರ, ಏನೇನು ಹೇಳ್ಕೊಟ್ರು ಅಂತ ರೋಡಲ್ಲೇ ಕೇಳ್ಕೊಂಡು ಬರ್ತೀನಿ. ಅವಳದು ನಂದು ಕನ್ವರ್ಸೇಷನ್ ರೋಡಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಮನೆಗೆ ಬರೋಷ್ಟರಲ್ಲಿ ಸ್ಕೂಲ್ದೆಲ್ಲ ಮುಗ್ದೋಗ್ಬಿಡುತ್ತೆ. ಅವಳು ಕೂಡ ಯಾವುದು ಮರೀದೆ ಹೇಳ್ತಾಳೆ. ಸ್ಕೂಲಲ್ಲಿ ಏನೇನಾಯಿತು ಎಲ್ಲನೂ ನೆನ್ಪಿಟ್ಕೊಂಡು ಹೇಳ್ತಾಳೆ. ಯಾಕಂದರೆ ಅವಳಿಗೆ ಮನೆಗೆ ಬಂದಮೇಲೆ ಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ಅವಳಿಗೆ ಜಾಸ್ತಿ ಫ್ರೆಂಡ್ಸ್ ಇರೋದ್ರಿಂದ ಮನೆಗೆ ಬಂದ ತಕ್ಷಣ ಆಟ ಸ್ಟಾರ್ಟ್ ಮಾಡ್ಕೊತಾಳೆ. ಸೊ ಹಾಗಾಗಿ ಸ್ಕೂಲ್ ವಿಷಯ ಮಾತಾಡೋದು ಸ್ವಲ್ಪ ಕಷ್ಟನೇ. ಹಿಡಿದು ಕೂರಿಸಿ ಹೋಮ್ವರ್ಕ್ ಬರಿ ಅಂತ ಹೇಳೋ ಅಷ್ಟರಲ್ಲೇ ಸ್ವಲ್ಪ ತುಂಬಾ ಟೈಮ್ ಮಾಡಾಕ್ತಿರ್ತಾಳೆ ಇತ್ತೀಚೆಗಂತೂ. ಬಟ್ ಇವತ್ತು ಅವ್ರ ಅಪ್ಪ ಇದ್ದಿದ್ದಕ್ಕೆ ಫುಲ್ಲು ಜೋಶಾಗಿದ್ಲು, ಫುಲ್ ಸಖತ್ತು ಖುಷಿಯಾಗಿದ್ಲು. ಸೊ ನನಗೆ ಅವರಿಬ್ರು ನೋಡಿ ಸಖತ್ ಖುಷಿ ಆಯಿತು. ಫೈನಲಿ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಲಾಸ್ಟಲ್ಲಿ ನೋಡಿದರೆ ನೆನಪಾಗಿರೋದು ನನ್ನ ಹಸ್ಬೆಂಡ್ಗೆ. ಆ್ಯಕ್ಚುಲಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಏನೆಲ್ಲ ಇತ್ತು, ಹೇಗಿರಬೇಕಿತ್ತು, ಹೇಗೆ ನಡ್ಕೊಬೇಕಿತ್ತು, ಅದೆಲ್ಲ ಮರ್ತೇ ಹೋಗ್ಬಿಟ್ಟಿದೆ ನನಗೆ. ಅವರಿಗೆ ನೆನಪಾಯ್ತಂತೆ, ತುಂಬ ಹೊಟ್ಟೆ ತುಂಬ ನೀರು ಕುಡಿಬೇಕು ಅಂತ ಹೇಳ್ತಾರಲ್ವ, ನೀರು ತಗೊಂಡಿದ್ಯಾ ಅಂತ ಅಂದರು. ಸೊ ನನಗೆ ಗೊತ್ತಿಲ್ಲ, ಹಂಗೆಲ್ಲ ಹೇಳಲ್ಲ ಅಂತ ಅಂದೆ. ಆಮೇಲೆ ಇಲ್ಲ ಅವ್ರು ಹೇಳ್ತಾರೆ ಅಂದ್ಬಿಟ್ಟು ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೊತಾ ಇದ್ದಾರೆ, ಅಲ್ಲೆಲ್ಲ ನೀರು ಚೆನ್ನಾಗಿರಲ್ಲ, ಮನೆಯಿಂದನೇ ತೊಗೊಂಡೋಗೋಣ, ತಣ್ಣೀರೆಲ್ಲ ನೀನು ಕುಡಿಯಲ್ವಲ್ಲ ಅಂತ ಅಂದ್ಬಿಟ್ಟು. ನನಗೆ ಮರ್ತೋಗ್ಬಿಟ್ಟಿದೆ, ಹೌದಾ ಹಂಗೆಲ್ಲ ಇತ್ತ ಅಂತ. ಆ್ಯಕ್ಚುಲಿ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದಾಗ ಹೌದು ಹಂಗಿತ್ತು. ಫುಲ್ಲು ಹೊಟ್ಟೆ ತುಂಬ ನೀರು ಕುಡಿದ್ರೇ ಸ್ಕ್ಯಾನಿಂಗ್ ಮಾಡೋದು ಅಂತ ಕೂರಿಸಿದ್ರು ಒಂದು 20 ಮಿನಿಟ್ಸು. ಆವಾಗ ಕರೆಕ್ಟ್ ಅಂತ ಗೊತ್ತಾಯಿತು. ನಾವು ಮನೆಯಿಂದ ಹೊರಟಾಗ ಆಲ್ರೆಡಿ 4:15 ಆಗಿಬಿಟ್ಟಿತ್ತು. ಪೆಕ್ಕಮ್ಮಾಗೋಸ್ಕರ ವೆಯ್ಟ್ ಮಾಡಿನೇ ಇವತ್ತು ಲೇಟ್ ಮಾಡ್ಕೊಂಡ್ವಿ. ಇಲ್ಲಾಂದರೆ ಇಷ್ಟಲ್ಲಿ ಹೋಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತಂದು ಡಾಕ್ಟರ್ ಚೆಕಪ್ ಎಲ್ಲ ಮುಗ್ದೇ ಹೋಗಿರ್ತಿತ್ತು. ಇವತ್ತು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ, ನಮ್ಮ ಕಾರು ನಮ್ಮ ಮನೆಗೆ ವಾಪಸ್ ಬಂದಿತ್ತು. ಇಷ್ಟು ದಿವಸ ನಮ್ಮ ಕಾರು ನಮ್ಮ ಜೊತೆ ಇರಲಿಲ್ಲ.
ಇರಲಿಲ್ಲ, ಬಿಕಾಸ್ ಅದನ್ನು ರೆಂಟ್ಗೆ ಕೊಟ್ಟಿದ್ವಿ ಡ್ರೈವರ್ಗೆ. ಇವತ್ತು ಬೆಳಗ್ಗೆ ಅದನ್ನು ವಾಪಸ್ ಈಸ್ಕೊಂಡು ಬಂದರು. ಅದೇನೋ ಡ್ರೈವರ್ ಮೇಂಟೆನೆನ್ಸ್ನ ಚೆನ್ನಾಗಿ ಮಾಡ್ತಾ ಇಲ್ಲ, ಬೇರೆಯೊಬ್ಬರಿಗೆ ಕೊಡಬೇಕು ಅಂತ ಈಸ್ಕೊಂಬಂದರು. ತುಂಬ ತಿಂಗಳಾಗೋಗ್ಬಿಟ್ಟಿತ್ತು. ಕಾರ್ನ ನೋಡೇ ತುಂಬ ತಿಂಗಳಾಗಿತ್ತು. ನಮ್ಮ ಕಾರ್ನ ತುಂಬ ವರ್ಸ್ಟಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ರು. ಕಾರಂತೂ ಸಖತ್. ಕಾರ್ ನೋಡಿದ ಖುಷಿಗೆ ಒಳಗಡೆ ಅವ್ರು ಇಟ್ಕೊಂಡಿದ್ದು ಗಲೀಜಾಗಿ ಮಾಡಿಬಿಟ್ಟಿದ್ರು. ಫುಲ್ಲು ಗ್ಲಾಸಸ್ ಎಲ್ಲ ಫುಲ್ಲು ಸ್ಕ್ರ್ಯಾಚ್ ಮಾಡಾಕ್ಬಿಟ್ಟಿದ್ರು. ಅದಂತೂ ಸಖತ್ ಬೇಜಾರಾಯಿತು. ಅದೆಲ್ಲ ನಮಗೆ ಗೊತ್ತಾಗುತ್ತೆ, ಬಟ್ ಅವಳಿಗೆ ಗೊತ್ತಾಗಲ್ಲ. ಅವಳು ಅಪ್ಪನ ಕಾರು ಅಂದ್ಬಿಟ್ಟು ಫುಲ್ಲು ಖುಷಿಲಿ ಕುಣಿದಾಡ್ತಾ ಇದ್ಲು ಕಾರ್ ಒಳಗಡೆ ಎಲ್ಲ. ನಮ್ಮ ಹತ್ರ ಅಷ್ಟು ಮಾತಾಡ್ತಲೇ ಅಟ್ಲೀಸ್ಟ್ ಅವಳಿಗೊಂದು ಕಾರು ಡೋರ್ ತೆಗಿಯೋಷ್ಟು ಶಕ್ತಿ ಇಲ್ಲ, ಅದನ್ನೇ ರೇಗಿಸ್ತಾ ಇದ್ದೆ. ನೀವೇನು ತಕ್ಕೊಡೋದು ಬೇಡ ಬಿಡಿ, ಇಷ್ಟು ಮಾತಾಡಿದ್ಮೇಲೆ ನಾನೇ ತಕ್ಕೊಡ್ತೀನಿ ಅಂತ ತೆಗೀತಾನೆ ಇದ್ಲು. ಬಟ್ ಎಷ್ಟು ತೆಗೆದ್ರೂ ಆಗಲಿಲ್ಲ. ಕೊನೆಗೆ ನಾನೇ ತಕ್ಕೊಟ್ಟೆ. ಹೋಗ್ಬಿಟ್ಟು ಕುತ್ಕೊಂಡ್ಮೇಲೆ ನನಗೆ ರೇಗಿಸ್ತಾ ಇದ್ದಾಳೆ. ನಾನೇನು ಬೇಡ ಅಂತ ಹೇಳಿದ್ದೆ ತಾನೆ, ನಿಮಗೆ ಯಾರು ತಕ್ಕೊಡಿ ಅಂತ ಹೇಳಿದ್ದು, ಬಿಡಿ ಹೋಗ್ಲಿ, ನಾನೇನು ಥ್ಯಾಂಕ್ ಯು ಹೇಳಲ್ಲ ನಿಮಗೆ ಅಂತ. ಆ್ಯಕ್ಚುಲಿ ನಮಗೆ ನಮ್ಮ ಡಾಕ್ಟರ್ ರೆಫರ್ ಮಾಡಿದ್ದು ದಾಸರಳ್ಳಿಲಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ಗೆ. ಬಟ್ ನಾವು ನೆಲಮಂಗಲ ರೂಟ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಿಕಾಸ್ ದಾಸರಳ್ಳಿ ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಕಡೆಯಿಂದ ರಿಟರ್ನ್ ಬರೋ ಅಷ್ಟರಲ್ಲಿ ಅಂದ್ಬಿಟ್ಟು. ಸೊ ಒಂದ್ಸತಿ ಡಾಕ್ಟರ್ನ ವಿಚಾರಿಸ್ಕೊಂಬರ್ತೀನಿ ಅಂತ ಹಾಸ್ಪಿಟಲ್ ಹತ್ರ ರಿಟರ್ನ್ ಹೋದ್ವಿ. ನಿನಗೆ ಗೊತ್ತಾ ಅದು ಅದ್ರಲ್ಲಿ ಯಾವ್ದು ಆನ್ ಮಾಡೋದು ಅಂತ ಗೊತ್ತಾ? ಸೊ ನನ್ನ ಹಸ್ಬೆಂಡ್ ಕೇಳ್ಕೊಂಬಂದರು, ಇಟ್ಸ್ ಓಕೆ ಎಲ್ಲಾದರೂ ಮಾಡಿಸ್ಬೋದು, ಬಟ್ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಹೋಗಿ ನಾನು ಕೊಟ್ಟಿರೋದು ಅಂತ ಹೇಳಿ ಕಳಿಸಿದ್ರಂತೆ. ಬಟ್ ಈ ಕಡೆ ಅಂತೂ ಪೆಕ್ಕುಮ್ಮ ಫುಲ್ಲು ಜೋಶಲ್ಲಿದ್ಲು. ಅವಳಿಗೆ ಏನಂದರೆ ಇವತ್ತು ಹೊರಗಡೆ ಹೋಗ್ತಿದ್ದೀವಿ ಅನ್ನೋ ಖುಷಿಗಿಂತ ನನಗೆ ಪಾಪನ್ ತೋರಿಸ್ತಾರೆ, ನನ್ನ ಟಿ ವಿಲಿ ಪಾಪನ್ ನೋಡ್ಬೋದು ಅನ್ನೋದೇ ಸಖತ್ತು ಖುಷಿ ಅವಳಿಗೆ. ಇಷ್ಟು ದಿವಸ ನಮ್ಮ ಮನೆ ಟಿ ವಿಯಲ್ಲಿ ಯೂಟ್ಯೂಬ್ ಕನೆಕ್ಟ್ ಮಾಡಿಕೊಂಡು ಪಾಪನ ಸ್ಕ್ಯಾನಿಂಗಲ್ಲಿ ಹೆಂಗೆ ತೋರಿಸ್ತಾರೆ, ಪಾಪು ಹೆಂಗಿರುತ್ತೆ ಎಲ್ಲ ಬರೀ ಅದೇ ವಿಡಿಯೋಸ್ ನೋಡ್ತಾ ಇದ್ಲು. ಅವಳ ಜೊತೆ ಆಟ ಆಡಕ್ಕೆ ಬರೋ ಫ್ರೆಂಡ್ಸ್ಗಳಿಗೂ ಅಷ್ಟೇ ನೆನ್ನೆಯಿಂದನೇ ಹೇಳಿದ್ಲು, ನಾವು ಪಾಪು ನೋಡಕ್ಕೆ ಹೋಗ್ತೀವಿ ಅಂತ. ನನಗಂತೂ ಇವಳಿಗೆ ಕಂಟ್ರೋಲ್ ಮಾಡೋದು ಹೆಂಗೆ ಅನ್ಸ್ಬಿಟ್ಟಿತ್ತು. ಅಂಡ್ ನನ್ನ ಹಸ್ಬೆಂಡ್ ಕೆಳಗಡೆ ಅಲ್ಲಿ ಇಳಿಸ್ಬಿಟ್ಟು ಮುಂದೆ ನಡ್ಕೊಂಡು ಹೋಗ್ತಾರೆ. ನಾನು ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ತೀನಿ ಅಂತ ಅಂದಾಗ ಒಂದು ಅಲ್ಲಿ ಅಜ್ಜಿ ಕೂತಿದ್ರು. ಅವರು ಸಡನ್ನಾಗಿ ಪಿಕ್ಕನ್ನ ಕರೆದು ಬಾ ಪಾಪು ಇಲ್ಲಿ ಅಂದ್ಬಿಟ್ಟು 2 ಬಲೂನ್ ಕೊಟ್ಟರು. ಹೋಗಿ ಈಸ್ಕೊಂಬಿಟ್ಟು ಬಂದ್ಲು. ಪಾಪ ಅವರು ಹ್ಯಾಂಡಿಕ್ಯಾಪ್ಟ್ ಅನ್ಸುತ್ತೆ, ನಡೆಯೋಕ್ಕಾಗಲ್ಲ. ಫೈನಲಿ ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದ್ವಿ. ಅಲ್ಲಂತೂ ತುಂಬ ಜನ ಇದ್ರು, ಸಖತ್ತು ಜನ ಇದ್ರು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನಗೆ ಸ್ಕ್ಯಾನಿಂಗಿಗೆ ಯಾವುದಾದ್ರೂ ID ಪ್ರೂಫ್ ಡಾಕ್ಯುಮೆಂಟ್ ತೊಗೊಂಡು ಹೋಗಿರಬೇಕು ಅಂತ. ಬಟ್ ನಾನು ಯಾವುದೂ ಡಾಕ್ಯುಮೆಂಟ್ ತೊಗೊಂಡು ಹೋಗಿರಲಿಲ್ಲ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆದಮೇಲೆ ಅವರೇ ಬಿಲ್ಲಿಂಗ್ ಕೊಟ್ಬಿಟ್ಟು ಕರೆದ್ರು. ಇಟ್ಸ್ ಓಕೆ, ಫೋನಲ್ಲಿ ಇದ್ರೂ ಕೂಡ ನಡೆಯುತ್ತೆ, ಫೋನಲ್ಲಿದ್ದರೆ ತೋರಿಸಿ ಮೇಡಮ್ ಅಂದ್ಬಿಟ್ಟು. ಸೊ ನನಗೆ ಅಷ್ಟಕ್ಕೆ ಸುಸ್ತಾಗೋಯ್ತು. ಅಲ್ಲಿಂದ ಬಂದು ಟ್ರಾವೆಲಿಂಗ್ ಮಾಡಿದ್ದಕ್ಕೆ ಅಷ್ಟೇ ಸಖತ್ತು ಒಂಥರ ಟಯರ್ಡ್ ಆಗ್ತಾರಲ್ಲ ಹಾಗಾಗೋಗ್ಬಿಟ್ಟಿತ್ತು. ಬಟ್ ಅಲ್ಲೇ ಪಕ್ಕದಲ್ಲೇ ಇನ್ನೂ ಒಂದು ಪಾಪು ಬಂದಿತ್ತು. ಅವ್ರ ಮಮ್ಮಿನೂ ಕೂಡ ಸೇಮ್ ನಂತರನೇ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ. ಬಟ್ ನಾವು ಅಲ್ಲಿಂದ ವಾಪಸ್ ಬರೋವರೆಗೂ ಮಗು ನನ್ನ ಜೊತೆ ಆಟ ಆಡ್ತಾನೆ ಇತ್ತು. ಇವತ್ತು ಪೆಕ್ಕುಮ್ಮ ಇಷ್ಟು ರಂಪಾಟ ಮಾಡೋಕ್ಕೆ, ಇಷ್ಟು ಅಳಕ್ಕೆ ಒಂದು ರೀತಿಲಿ ಆ ಪಾಪನೇ ಕಾರಣ ಅಂತಲೇ ಹೇಳ್ಬೋದು. ಅದು ಕನ್ನಡ ಭಾಷೆ ಬರಲ್ಲ ಮಗುಗೆ ಅನ್ಸುತ್ತೆ. ನಾವು ಕನ್ನಡದಲ್ಲಿ ಏನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮ ಬೇರೆ ಏನೋ ಭಾಷೆ ಮಾತಾಡಿದ ತಕ್ಷಣ ಅದು ಆ ಕಡೆಗೆ ಹೋಗ್ತಾ ಇತ್ತು. ನೆಕ್ಸ್ಟ್ ಬಲೂನ್ ಕೊಟ್ಟರು ಕೂಡ ಇಸ್ಕೊತಾನೆ ಇರಲಿಲ್ಲ. ನಾವು ಕರೆದ್ರೂ ಕೂಡ ಅದಕ್ಕೆ ಅರ್ಥನೇ ಆಗ್ತಿರ್ಲಿಲ್ಲ. ಸರಿ ಅಂತ ಅಂದ್ಬಿಟ್ವಿ. ನೆಕ್ಸ್ಟು ಒಳಗಡೆ ಹೋದ್ವಿ. ಆ್ಯಕ್ಚುಲಿ ನಾನು ಪೆಕ್ಕುಮ್ಮ ಪ್ರೆಗ್ನೆನ್ಸಿಲೂ ಕೂಡ ಇದೇ ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ಮಾಡಿಸಿದ್ದೆ. ನನಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಅದು ಸ್ಕ್ಯಾನಿಂಗ್ ಸೆಂಟರ್ ಅಂತ ನಾನು ಎಷ್ಟು ಸತಿ ಹೇಳಿದ್ರು ಕೂಡ ಅಪ್ಪ ಮಗಳದು ಆಟ ಅಲ್ಲೇ ಸ್ಟಾರ್ಟ್ ಆಗೋಯ್ತು. ಅಲ್ಲೆಲ್ಲ ಮಕ್ಕಳು ಬಂದಿರ್ತಾರೆ, ಕನ್ಸೀವ್ ಲೇಡೀಸ್ ಬಂದಿರ್ತಾರೆ. ಸುಮ್ಮನೆ ಇರಿ ಜೋರಾಗಿ ಮಾತಾಡಬೇಡಿ ಅಂತ ಅಂದರೂ ಕೂಡ ಇಬ್ಬರು ಅಲ್ಲೇ ಆಟ ಆಡ್ತಾನೆ ಇದ್ರು. ಏನಂತ ಅಂದರೆ ನನಗೆ ಭಯ, ಅಲ್ಲಿ ರಿಸೆಪ್ಷನಲ್ಲಿರೋ ಯಾರಾದರೂ ಲೇಡೀಸ್ ಬೈತಾರೇನೋ, ಸ್ವಲ್ಪ ಸೌಂಡ್ ಕಡಿಮೆ ಕೊಡಿ, ಅವ್ರು ನಿಧಾನಕ್ಕೆ ಮಾತಾಡಿ ಅಂತ. ಆ್ಯಂಡ್ ನಾನು ಒಳಗಡೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಆ್ಯಕ್ಚುಲಿ ಪೆಕ್ಕುಮ್ಮನ ನಾನು ಹಿಂದೆನೇ ಕರ್ಕೊಂಡು ಹೋಗಿದ್ದೆ. ಸ್ಕ್ಯಾನಿಂಗಿಗೆ ಒಬ್ಬರು ಲೇಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೇಳಿದ್ದೆ ನಾನು ಹಿಂಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗಬೇಕು ಅಂತ. ಕರ್ಕೊಂಬನ್ನಿ ಅಂದರು ಅಂತ ನಾನು ನನ್ನ ಹಿಂದೆನೇ ಕರ್ಕೊಂಡು ಹೋದೆ. ಬಟ್ ಅವಳು ಪಾಪು ನೋಡ್ಬಿಟ್ಟು ವಾಪಸ್ ಹಿಂದೆ ಬಂದ್ಬಿಟ್ಟಿದ್ದಾಳೆ ಆ ಪಾಪು ಜೊತೆನೆ. ನಾನಿನ್ನ ಹೊರಗಡೆ ಗೆದ್ದು ಬರೋ ಹಂಗೂ ಇಲ್ಲ, ಜೋರಾಗಿ ಕರೆಯೋಂಗೂ ಇಲ್ಲ. ಮಿನಿಮಮ್ ಒಂದು 4 to 5 minutes ಅಲ್ಲಿ ಸ್ಕ್ಯಾನಿಂಗ್ ಮುಗ್ದೋಯ್ತು. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಲ್ವಾ, ಹಾಗಾಗಿ ಈಚೆ ಬಂದ್ಮೇಲೆ ಸಡನ್ ಆಗಿ ಕೇಳಿದ್ಲು, ಮುಗ್ದೋಯ್ತಾ, ಇಷ್ಟೇನಾ, ಪಾಪು ಫೋಟೋ ಕೊಡು ಅಂತ. ಇನ್ನ ಕೊಟ್ಟಿಲ್ಲ, ಅವ್ರು ಕೊಡ್ತಾರೆ ಇರೋ ಅಂತ ಅಂದೆ. ಮತ್ತೆ ಟಿವಿಲಿ ತೋರ್ಸೋದು ಯಾವಾಗ ಅಂತ
ಟಿವಿಲಿ ತೋರಿಸಿ ಮುಗ್ದೋಯ್ತು ಅಂದೆ ಅಷ್ಟಕ್ಕೆ ರಂಪ ಸ್ಟಾರ್ಟ್ ಮಾಡಿದ್ಲು. ಫುಲ್ಲು ನಾನು ಎಷ್ಟು ಕರೆದ್ರೂ ಬರ್ತಾ ಇಲ್ಲ, ಅವ್ರು ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ಎಷ್ಟು ಹಠ ಮಾಡ್ತಿದ್ಲು ಅಂತಂದ್ರೆ ಕೊನೆಗೆ ಅವಳು ಸೋಫಾ ಮೇಲೆ ಹತ್ತಿ ಕುಣಿತಿದ್ದಿ ನೋಡಿ ವಾಚ್ಮ್ಯಾನ್ ಬಂದ್ರು. ಯಾಕೆ ಹಿಂಗೆ ಮಾಡ್ತಿರೋದು ನೀನು, ನಾನು ಅವಾಗಿಂದ ನೋಡ್ತಿಲ್ಲ ಅಂತ ಅನ್ಕೊಂಡ್ಯಾ ಅಂತ. ಅವರು ಗದ್ರಸಕ್ಕೆ ಸುಮ್ಮನೆ ಅಂತ ಬಂದರು. ನಾವು ಅಷ್ಟೊಂದು ಅವಳಿಗೆ ಫೋರ್ಸ್ ಮಾಡ್ತಿದ್ವಲ್ಲ, ಇವಳು ಹಿಂಗೆ ಮಾಡ್ತಿದ್ದಾಳಲ್ಲ ಅಂತ ಅವಾಗಿಂದ ನೋಡ್ತಾ ಇದ್ರಂತೆ. ಬಟ್ ಇವಳು ತುಂಬ ಜಾಸ್ತಿ ಮಾಡಿಬಿಟ್ಲು. ಗಲಾಟೆನೂ ಅಷ್ಟೇ, ಅಳೋದು ಅಷ್ಟೇ, ತುಂಬ ರಾಗ ಕೊಟ್ಟು ಅಳ್ತಾ ಇದ್ಲು. ಆವಾಗ ಸ್ಕ್ಯಾನಿಂಗ್ ಮಾಡುವಾಗ ಇಬ್ಬರು ಲೇಡಿ ಡಾಕ್ಟರ್ಸ್ ಇದ್ರು, ಅದರಲ್ಲಿ ಒಬ್ಬರು ಬಂದರು ಯಾಕೆ ಏನಾಯಿತು ಅಂತ. ಸೊ ಅವರು ಹೇಳಿದ್ರು ಅವಾಗ, ಪಾಪು ಇವತ್ತು ಟಿ ವಿಯಲ್ಲಿ ಬಂದಿಲ್ಲ, ಕರೆಂಟ್ ಇಲ್ಲ ಅಂತ, ನೆಕ್ಸ್ಟ್ ಟೈಮ್ ಬರ್ತೀಯಲ್ಲ ಅವಾಗ ಪಕ್ಕ ತೋರಿಸ್ತೀನಿ ಅಂತ ಹೇಳಿ ಹೆಂಗೋ ಸಮಾಧಾನ ಮಾಡಿದ್ರು. ಬಟ್ ಇವಳಾದರೆ ಅದನ್ನು ನಂಬ್ತಾ ಇಲ್ಲ. ಎಷ್ಟು ಹೇಳಿ ಹೇಳಿ ನಮಗೂ ಸಾಕಾಗೋಯ್ತು. ಅಷ್ಟು ರಚ್ಚೆ ಮಾಡ್ತಾ ಇದ್ದಾಳೆ, ರಂಪ ಮಾಡ್ತಾ ಇದ್ದಾಳೆ. ಬಾ ಅಂದಾಗ ಬಂದಿಲ್ಲ, ನಾವೇನು ಮಾಡೋಣ, ಇದು ನನ್ನ ತಪ್ಪಲ್ಲ ನಿನ್ನ ತಪ್ಪು ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ನನಗೆ ಸಖತ್ ಬೇಜಾರಾಗೋಯ್ತು. ಹೆಂಗೆ ಆಡ್ತಾಳಲ್ವಾ, ಈ ಹೊರಗಡೆ ಬಂದಂಗೆ ಹಿಂಗೆಲ್ಲ ಮಕ್ಕಳು ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂತ ಆ ಸಿಚುಯೇಷನಲ್ಲಿ ನೋಡಿರೋರಿಗೆ ಗೊತ್ತಾಗುತ್ತೆ. ನನಗೆ ರಿಪೋರ್ಟ್ ಇಸ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಅಲ್ಲಿಂದಾನೇ ಕೂಗ್ತಾ ಇದ್ದಾಳೆ, ಮಮ್ಮಿ ಇವಾಗ ತೋರಿಸ್ತೀರಾ ಇಲ್ವಾ, ಪಾಪನ ತೋರಿಸ್ತೀರಾ ಇಲ್ವಾ ಅಂತ. ನನಗೆ ಎಲ್ಲ ನೋಡ್ತಿದ್ದಾರಲ್ಲಪ್ಪ, ಇವಳಿಗೆ ಯಾಕೆ ಹಿಂಗೆ ಆಡ್ತಿದ್ದಾಳೆ, ಸುಮ್ಮನೆ ನಮ್ಮ ಮಧ್ಯಾಹ್ನನೇ ಬರಬೇಕಿತ್ತು ಅನ್ನೋ ಅಷ್ಟು ಬೇಜಾರು ಮಾಡ್ಸಾಕ್ಬಿಟ್ಲು. ಸರಿ ಆಯಿತು ಮನೆಗೆ ಹೋಗೋಣ ಬಾ, ರಿಪೋರ್ಟ್ ಎಲ್ಲ ಇಸ್ಕೊಂಡಿದ್ದೀವಿ ಮನೆಗೆ ಹೋಗೋಣ ಬಾ ಅಂತ ಹೇಳಿದ್ರೆ ಅಕ್ಕ ಸೋಫಾ ಮೇಲಿಂದ ಎದ್ದೊಳ್ತಾನೆ ಇಲ್ಲ. ಕೊನೆಗೂ ಸೋಫಾ ಮೇಲಿಂದ ಎದ್ಲು. ನಾನೇ ನೀವೇನು ಹೇಳಿದಕ್ಕೆ ಬರ್ತಾ ಇಲ್ಲ, ನಮ್ಮ ಪಪ್ಪ ಹೋಗ್ತಿದ್ದಾರೆ ಅಂತ ಬರ್ತೀನಿ ಅಷ್ಟೇ ಅಂತ ಬಂದ್ಲು. ಈಚೆಗೆ ಬಂದಿದ್ದ ತಕ್ಷಣ ಅವ್ರ ಅಪ್ಪ ಬೈದ್ಬಿಟ್ರು. ಸ್ಟಾರ್ಟ್ ಮಾಡಿದ್ಲು, ಈಚೆನೆ ಕುತ್ಕೊಂಡ್ಬಿಟ್ಲು, ನಾನು ಚಪ್ಪಲು ಹಾಕೊಳ್ಳಲ್ಲ, ನಾನು ನಿಮ್ಮ ಮನೆಗೂ ಬರಲ್ಲ ಅಂತ. ನನಗೆ ಅಪ್ಪ ಫಸ್ಟ್ ಇಲ್ಲಿಂದ ಹೋದ್ರೆ ಸಾಕು ಅನ್ನಂಗೆ ಮಾಡಾಕ್ಬಿಟ್ಲು. ಒಬ್ರಿಗೆ ಎಷ್ಟು ಸಮಾಧಾನ ಮಾಡ್ದು, ಅದಕ್ಕಿಂತ 10 ಪಟ್ಟು ಜಾಸ್ತಿ ಸಮಾಧಾನ ಮಾಡಿದ್ದೀನಿ. ನನಗಂತೂ ಸಾಕು ಮಾಡಾಕ್ಬಿಟ್ಲು. ಮಕ್ಕಳನ್ನ ಇನ್ನೊಂದು ಸತಿ ಈ ಥರ ಎಲ್ಲ ಕರ್ಕೊಂಡೇ ಬರಬಾರ್ದು ಅನ್ನೋಷ್ಟು ಬೇಜಾರು ಮಾಡಿಸಿದ್ಲು. ಸೊ ಫೈನಲಿ ಏನೋ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಹುಷಾರಾಗಿ ಕರ್ಕೊಂಬಂದೆ ಕಾರ್ಗೆ. ಡೋರ್ ಬಿದ್ದಿಲ್ಲ, ಡೋರ್ ಹಾಕು ನಿಂದು, ತೆಗೆದ್ಬಿಟ್ಟು ಅದು ಗೊತ್ತಾಗಲ್ಲ, ತೆಗೆದ್ಬಿಟ್ಟು ಹಾಕು. ಡೋರ್ ಬಿದ್ದಿಲ್ಲ, ಅದು ಡೋರ್ ಬಿದ್ದಿಲ್ಲ. ಹಾ ನಂದು ಗಾಡಿ ನಿಧಾನಕ್ಕೆ ಹಾಕು. ಯಾವ ತಾತ? ಓಹೋ, 4 ತಾತ ಕೊಡ್ಸಿರೋದಂತ. ಮತ್ತು ಕರ್ಕೊಂಡು ಬರ್ಬೇಕಿತ್ತು ನಿನ್ನ 4 ತಾತ. ನೀನು ನಮ್ಮ ಜೊತೆ ಯಾಕೆ ಬಂದಿದ್ದು? ಅಂದ್ರೆ ನನ್ನ ಮಗಳು ಎಷ್ಟು ಚೆನ್ನಾಗಿ ಅಳ್ತಿದ್ಲು ಅವತ್ತು ಅಂತ ನೋಡಕ್ ನನಗೆ ಬೇಕಲ್ವಾ. ನೆಕ್ಸ್ಟ್ ನೆಲಮಂಗ್ಲಿಗೆ ಬಾಯ್ ಹೇಳಿ ಹೊರಟ್ವಿ. ಇವಳು ಸಿಟ್ಟಂತೂ ಕಮ್ಮಿ ಆಗಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅವಳಿಗೆ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನಗೆ ಅಲ್ಲಿ ನೆಲಮಂಗ್ಲದಲ್ಲಿ ಫ್ರೆಶ್ ಫ್ರೂಟ್ ಮತ್ತು ತರಕಾರಿಗಳೆಲ್ಲ ಸಿಗುತ್ತೆ. ಬಟ್ ಇವತ್ತು ನಾವು ಸಂತೆ ರೋಡಿಂದ ಬರಲಿಲ್ಲ, ಈ ಕಡೆ ಬೈಪಾಸ್ ರೋಡಿಂದ ಬಂದಿದ್ದರಿಂದ ಅದು ಯಾವುದೂ ಸಿಗಲಿಲ್ಲ. ಅಂಡರ್ ಪಾಸಲ್ಲಿ ನೇರ್ಲೆಹಣ್ಣು ಮಾರ್ತಾ ಇದ್ರು. ಸೊ ತೊಗೊಳ್ಳೋಣ ಅಂತ ಹೋದ್ವಿ. ಸ್ವಲ್ಪ ಜಾಸ್ತಿನೇ ದುಡ್ಡು ಹೇಳಿದ್ರು. ಸೊ ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ನಾವು ಚಿಕ್ಕವರಿದ್ದಾಗ ಗೊನೆನೇ ಕಿತ್ಕೊಬಂದು ಜಗತಿ ಮೇಲೆಲ್ಲ ಹರಡ್ಕೊಂಡು ತಿಂತಾ ಇದ್ವಿ. ಇವಾಗ ನೋಡು ತಗೊತೀವಿ ಅಂತ ಗೊತ್ತಲ್ವಾ, ಅನಿವಾರ್ಯ. ಸೊ ಇಷ್ಟಕ್ಕೆ ಎಷ್ಟು ರೇಟ್ ಮಾಡ್ತಿದ್ದಾರೆ ಅಲ್ವಾ, ಸರಿ ತಗೊಂಡ್ಬಿಟ್ವಾ, ಏನು ಮಾಡೋಕ್ಕಾಗಲ್ಲ ಅಂತ. ಸೊ ಅಲ್ಲೇ ಮಲ್ಕೊಂಬಿಟ್ಟೆ, ಸಖತ್ ನಿದ್ದೆ ಬರ್ತಿತ್ತು ಅಂತ. ಎದ್ದುಬಿಟ್ಟು ನೋಡಿದಾಗ ನಾನು ಒಂದ್ಸತಿ ಹೇಳಿದ್ದೆ ಹಲಸಿನಣ್ಣು ತರಬೇಕು ಊರಿಗೆ ಹೋದಾಗ, ಈ ಸತಿ ಹಲಸಿನಣ್ಣು ತಿನ್ನೋಕ್ಕೆ ಆಗಿಲ್ಲ ಅಂತ. ಸೊ ಅಲ್ಲಿ ನಮ್ಮ ಏರಿಯಾದಲ್ಲಿ ಹಲಸಿನಣ್ಣು ಮಾರ್ತಿದ್ರಂತೆ. ಆಲ್ರೆಡಿ ಒಂದು ಫುಲ್ ರೌಂಡ್ ಹಲಸಿನಣ್ಣು ತಂದು ಇಟ್ಟಿದ್ದಾರೆ, ನನ್ನ ಕಾಲ ಹತ್ರ ಇತ್ತು. ಅದಾದ್ಮೇಲೆ ಇವಾಗ ಎದ್ರೆ ತಿನ್ನೋಕ್ಕೇನಾದರೂ ಕೇಳ್ತಾಳೆ ಅಂತ ಅಂದ್ಬಿಟ್ಟು ಹಣ್ಣು ತೋಳೆನ ಸಪ್ರೇಟಾಗಿ ಮಾರ್ತಿರ್ತಾರಲ್ಲ ಅದನ್ನು ಕೂಡ ತಗೊಂಬಂದು ಕೊಟ್ಟರು. ಸೊ ನನಗೆ ಸಖತ್ ಖುಷಿ ಇದೆ. ಒಂದು ವಿಷಯ ಯಾಕೆ ಅಂತ ಅಂದರೆ, ನನ್ನ ಹಸ್ಬೆಂಡ್ ಬೆಕ್ಕುಮಾನಕ್ಕೆ ನಾನು ಪ್ರೆಗ್ನೆನ್ಸಿಲಿ ಇದ್ದಾಗ ಕೂಡ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರಲಿಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಸೊ ಆ ವಿಷಯದಲ್ಲಿ ಮಾತ್ರ ನನಗೆ ಈ ಪ್ರೆಗ್ನೆನ್ಸಿಲಿ ಸಖತ್ ಖುಷಿ ಇದೆ. ಮುಖ ಕೆಂಪಗಾಗಿದೆ, ಸೊಳ್ಳೆ ಕಡಿತಾ? ಮುಖ ಏಕೆ ಕೆಂಪಗಾಗಿದೆ? ಅಲ್ಲ ಹೆಂಗೆ ತಿರ್ಗೋ, ಏನು ಕಚ್ಚುತ್ತಿಲ್ಲಿ? ಇಲ್ಲ ಕಚ್ಚೈತೆ ಏನು, ಇಟ್ಕೊಳ್ ಬಾ, ಬಾಟಲ್ ಇಸ್ಕೊ ಪಪ್ಪನ ಹತ್ರ. ಹಾಂ ಕೊಡು, ಅದು ನೀವೇ ತಗೊಂಬರ್ತೀಯಾ ಹಲಸಿನಣ್ಣ? ಓಕೆ ಅಷ್ಟೇ. ಎಲ್ಲಿದೆ ಅತ್ತೆ ಪಾಪ ಕಂಡಿಡಿ? ನಾನು ಕಂಡಿಡಿ ಪಾಪದ ಎಲ್ಲೈತಿ ಅಂತ ಫೋಟೋ ಅದ್ರಲ್ಲಿ. ಗೊತ್ತಾಯ್ತಾ?
ಗುಡ್. ನಿಂಗೆ ಸರ್ಪ್ರೈಸು. ನಿಂಗೆ ಹಣ್ಣು ಇಷ್ಟತ್ತ ಪಪ್ಪ ತಂತು. ಮನೆಗೆ ಬಂದಮೇಲೆ ನಿದ್ದೆ ಮಾಡಿ ಎಚ್ಚರ ಆದ್ಮೇಲೆ ಗೊತ್ತಾಯ್ತಂತೆ ಅವಳಿಗೆ. ನನಗೆ ಕೇಳ್ತಾವಳೆ, ಹೌದು ಮಮ್ಮಿ ನಾನು ಯಾಕೆ ಹಂಗಾಡ್ದೆ ಅಲ್ಲಿ, ನೀವೇನಾದರೂ ನನಗೆ ಹೊಡೆದ್ರಾ, ನೀವೇನಾದರೂ ನನಗೆ ಇಂಜೆಕ್ಷನ್ ಮಾಡಿಸ್ತಾರ, ಮತ್ತು ನಾನಲ್ಲಿ ಯಾಕೆ ಹಂಗಾಡ್ದೆ, ನೀವೇ ಏನೋ ಮಾಡಿರ್ತೀರ ನನಗೆ ಗೊತ್ತು ಅಂತ. ಸೊ ಇರ್ಲಿ ಬಿಡು ಅಂತ ಅನ್ಕೊಂಡು ಅವಳಿಗೂ ಏನೋ ತಿನ್ನಕ್ಕೆ ಕೊಡ್ಸಿರ್ಲಿಲ್ಲ, ನಿದ್ದೆ ಮಾಡ್ತಿದ್ದಲ್ಲ. ಸೊ ಹಿಂಗೂ ಬೇಜಾರಾಗಿದ್ದಾಳೆ ಅಂದ್ಬಿಟ್ಟು ಹೊರಗಡೆ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಬೈಕ್ ತೊಗೊಂಡು ಹೊರಟ್ವಿ. ಹೊರಗಡೆ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಒಂದು ಬಂಗಾರಪೇಟೆ ಪಾನಿಪುರಿ ಶಾಪ್ ಇತ್ತು, ಅಲ್ಲಿಗೆ ಹೋಗಿ ನಮಗೇನೆಲ್ಲ ಬೇಕು ಅದನ್ನು ತಿಂದ್ವಿ. ಬಟ್ ಆದರೆ ನಾನು ದಹಿಪುರಿ ಆರ್ಡರ್ ಮಾಡಿದ್ದೆ. ಬಟ್ ಅವಳಿಗೆ ಅದು ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ, ಸಖತ್ ವಾಮಿಟ್ ಮಾಡಿಬಿಡ್ತಾಳೆ. ಒಂದೇ ಒಂದು ನೋಡೋಣ ಅಂತ ಕೊಟ್ಟೆ, ಇವತ್ತಾದರೂ ತಿಂತಾಳ ಅಂತ. ಬಟ್ ಇಲ್ಲ, ಅದು ಮತ್ತೆ ಹಾಗೆ ಆಗೋಯ್ತು. ಹಾಗೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ಡಾಕ್ಟರ್ಗೆ ತೋರಿಸಿದ್ದಕ್ಕೆ ಮಗು ಹಾರ್ಟ್ ಬಿಟ್ ಫಾರ್ಮ್ ಆಗಿದೆ, ಮತ್ತು ಮಗು ಈ ವೀಕ್ಗೆ ಎಷ್ಟು ಬೆಳಿಬೇಕೋ ಅಷ್ಟು ಬೆಳೆಯಿದೆ, ಏನೂ ವರೀಸ್ ಇಲ್ಲ. ನಿಮ್ಮ ಹೆಲ್ತ್ ಮತ್ತು ಬೇಬಿ ಹೆಲ್ತ್ ಎರಡೂ ಕೂಡ 100% ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದು ಕೂಡ ತುಂಬ ಖುಷಿ ಆಯಿತು. ತುಂಬ ಜನ ನನಗೆ DM ಮಾಡ್ತಿದ್ದೀರಾ, ಪ್ರೆಗ್ನೆನ್ಸಿಲಿ ಹಾಗಿರಬೇಕು ಹೀಗಿರಬೇಕು, ಅದು ತಿನ್ನಬೇಕು ಇದು ತಿನ್ನಬಾರ್ದು ಅಂತೆಲ್ಲ. ಬಟ್ ನನಗೆ ಕೆಲವೊಂದು ವಿಷಯಗಳು ನೆನಪಿದೆ. ಲಾಸ್ಟ್ ಪ್ರೆಗ್ನೆನ್ಸಿಗೆ ಹೋಲಿಸ್ಕೊಂಡ್ರೆ ಈ ಪ್ರೆಗ್ನೆನ್ಸಿಗೆ ಕೆಲವೊಂದು ವಿಷಯಗಳು ಮರ್ತೇ ಹೋಗ್ಬಿಟ್ಟಿದೆ. ಸೊ ದಯವಿಟ್ಟು ನಿಮಗೆ ಯಾರಿಗಾದ್ರೂ ಆ ಥರ ಮೇನ್ ಯಾವುದಾದ್ರೂ ವಿಷಯಗಳು ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ಚಾನಲ್.